ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳ ಹಗ್ಗ ಜಗ್ಗಾಟ ನಡೀತಿರುವಾಗಲೇ ಚೈನಾ ಅಮೆರಿಕಾಗೆ ಇನ್ನೂ ಒಂದು ಶಾಕನ್ನು ಕೊಟ್ಟಿದೆ. ಅಮೆರಿಕದ ಎನ್ವಿಡಿಯಾ ಚಿಪ್ಪುಗಳ ಆಮದಿನ ಮೇಲೆ ಚೈನಾ ನಿರ್ಬಂಧವನ್ನು ವಿಧಿಸ್ತಾ ಇದ್ದು, ಇನ್ನು ಮುಂದೆ ದೇಶಿ ಚಿಪ್ಪುಗಳನ್ನು ಬಳಕೆ ಮಾಡಿ ಅಂತ ತನ್ನ ಟೆಕ್ ಕಂಪನಿಗಳಿಗೆ ಹೇಳಿದೆ. ಇದು ಅಮೆರಿಕಾಗೆ ನೇರವಾಗಿ ಸುಮಾರು $30 ಬಿಲಿಯನ್ ಹೊಡೆತವನ್ನು ಕೊಡ್ತಾ ಇದೆ. ಹಾಗೆ ಮತ್ತೊಂದು ಕಡೆ ಭಾರತ ಅಮೆರಿಕದ ಯಾವ ಒತ್ತಡಗಳಿಗೂ ಬಗ್ತಾ ಇಲ್ಲ ಅಂತ ಹೇಳಿರುವ ಅಲ್ಲಿನ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್, ಏನೇ ಆದರೂ ಟ್ರಂಪ್ ಅಕ್ಟೋಬರ್ ವೇಳೆಗೆ ಎಲ್ಲ ಟ್ರೇಡ್ ಡೀಲ್ ಮಾತುಕತೆಗಳನ್ನು ಮುಗಿಸ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಮುಂದಿನ ತಿಂಗಳು ಮೋದಿ ಕೂಡ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ವಾರನ್ನು ಸ್ವಲ್ಪ ಮಟ್ಟಿಗೆ ತಿಳಿಗೊಳಿಸುತ್ತಾ? ಟ್ರಂಪ್ ಹುಚ್ಚಾಟಗಳು ಭಾರತ ಮತ್ತು ಅಮೆರಿಕದ ಸಂಬಂಧಗಳನ್ನು ಹಾಳು ಮಾಡುತ್ವಾ? ಈ ಬಗ್ಗೆ ಅಂತಾರಾಷ್ಟ್ರೀಯ ತಜ್ಞರು ಹೇಳ್ತಾ ಇರೋದೇನು, ಭಾರತ ಯೋಚನೆ ಮಾಡ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಭಾರತದ ವಿರುದ್ಧ 50% ಟ್ಯಾರಿಫನ್ನು ಹೇರಿಕೆ ಮಾಡಿದೆ. ಅದರಲ್ಲಿ 25% ಟ್ಯಾರಿಫ್ ಈಗಾಗಲೇ ಜಾರಿ ಆಗಿದ್ರೂ ಕೂಡ ಇನ್ನೂ 25% ರಷ್ಯಾದ ತೈಲ ಖರೀದಿಯ ಕಾರಣಕ್ಕೆ ಹೇರಲಾದ ಟ್ಯಾರಿಫ್ ಜಾರಿಯಾಗೋದಕ್ಕೆ ಇನ್ನು2 ವಾರಗಳಷ್ಟು ಕಾಲಾವಕಾಶ ಇದೆ. ಅಷ್ಟರಲ್ಲಿ ಜಾಗತಿಕವಾಗಿ ಸಾಕಷ್ಟು ಬದಲಾವಣೆಗಳಾಗೋ ಸಾಧ್ಯತೆಗಳು ಇವೆ. ಈ ಬಗ್ಗೆ ಮೊನ್ನೆ ಮಾಧ್ಯಮವೊಂದರ ಸಂದರ್ಶನದಲ್ಲಿ ಮಾತನಾಡಿರುವ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್, ಅಮೆರಿಕ ಜಗತ್ತಿನ ನಾನಾ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಬಹುತೇಕ ಪೂರ್ಣಗೊಳಿಸಿದೆ ಅಂತ ಹೇಳಿದ್ದಾರೆ. ಒಂದಷ್ಟು ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ, ಮತ್ತೆ ಕೆಲ ದೇಶಗಳ ಜೊತೆಗಿನ ಮಾತುಕತೆಗಳು ಮುಕ್ತಾಯಗೊಂಡಿವೆ. ಸಹಿ ಬೀಳೋದೊಂದು ಬಾಕಿ ಇದೆ. ಆದರೆ ಭಾರತ ಹಾಗೂ ಸ್ವಿಟ್ಜರ್ಲ್ಯಾಂಡ್ಗಳು ಮಾತ್ರ ಅಮೆರಿಕಾದ ಒತ್ತಡಕ್ಕೆ ಮಣಿಯದೆ ಹಠ ಹಿಡಿದು ಕೂತಿವೆ ಅಂತ ಹೇಳಿರೋ ಬೆಸೆಂಟ್, ಭಾರತವನ್ನು ಬಗ್ಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಇಷ್ಟಾದರೂ ಟ್ರಂಪ್ ಅಕ್ಟೋಬರ್ ವೇಳೆಗೆ ಈ ದೇಶಗಳ ಜೊತೆಗಿನ ಒಪ್ಪಂದವನ್ನು ಕೂಡ ಫೈನಲ್ ಮಾಡೋ ಸಾಧ್ಯತೆಗಳಿವೆ ಅಂತ ಬೆಸೆಂಟ್ ತಿಳಿಸಿದ್ದಾರೆ. ಖಂಡಿತ ಇದು ಇನ್ನು2 ತಿಂಗಳುಗಳ ಒಳಗಾಗಿ ಫೈನಲ್ ಆಗಬೇಕಿದೆ. ಅದಕ್ಕಿಂತ ಹೆಚ್ಚು ದಿನ ಇದೇ ರೀತಿಯ ವ್ಯಾಪಾರ ಸಂಘರ್ಷಗಳನ್ನು ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಅಮೆರಿಕಾಗೆ ಕೂಡ ಸಾಧ್ಯ ಆಗೋದಿಲ್ಲ. ಈ ಸಂಘರ್ಷವನ್ನು ಮುಕ್ತಾಯಗೊಳಿಸೋದಕ್ಕೆ ಅಮೆರಿಕ ಕೂಡ ದಾರಿಗಳನ್ನು ಹುಡುಕ್ತಾ ಇದೆ. ಇನ್ನು ಈ ತಿಂಗಳ 15ನೇ ತಾರೀಕು ಅಲಸ್ಕಾದಲ್ಲಿ ಪುತಿನ್ ಹಾಗೂ ಟ್ರಂಪ್ ಭೇಟಿ ನಡೆಯುತ್ತೆ. ಅಲ್ಲಿ ಯುಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿದಂತೆ 2 ದೇಶಗಳ ನಾಯಕರು ಒಂದು ಒಪ್ಪಂದಕ್ಕೆ ಬಂದರೆ ಭಾರತದ ಮೇಲಿನ 25% ರಷ್ಯಾದ ಕಾರಣಕ್ಕೆ ಬೀಳಬಹುದಾದ ಟ್ಯಾರಿಫ್ ಏನಿದೆ ಅದು ರದ್ದಾಗುವ ಸಾಧ್ಯತೆ ಇರುತ್ತೆ. ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಟ್ರಂಪ್ ಹಾಗೂ ಮೋದಿ ನಡುವೆ ಒಂದಷ್ಟು ಮಾತುಕತೆಗಳು ನಡೆಯೋ ಸಾಧ್ಯತೆಗಳಿವೆ. ಅವು ಫಲಪ್ರದವಾದರೆ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಕೂಡ ಬೀಳಬಹುದು. ಆದರೆ ಗೆಳೆಯರೆ, ಭಾರತವನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಹೇಳ್ಕೊಳ್ಳೋ ಅಮೆರಿಕ ಭಾರತದ ಮೇಲೆ ತೆರಿಗೆಯ ಬರೆ ಎಳಿತಾ ಇರೋದು ಮತ್ತು ತನ್ನ ಸ್ಟ್ರಾಟಜಿಕ್ ರೈವಲ್ ಅಂತ ಹೇಳ್ಕೊಳ್ಳೋ ಚೈನಾಗೆ ಅವಕಾಶಗಳನ್ನು ಕೊಡ್ತಾ ಇರೋದು ಒಂಥರ ವಿಚಿತ್ರವಾಗಿ ಕಾಣಿಸಿದ್ರೂ ಕೂಡ ಇದರ ಹಿಂದೆ ಅಮೆರಿಕಾದ ಒಂದಷ್ಟು ಲೆಕ್ಕಾಚಾರಗಳು ಮತ್ತು ಚೈನಾದ ಒಂದಷ್ಟು ಮುಂಜಾಗರೂಕತೆಗಳಿವೆ ಅನ್ನೋದು ಸುಳ್ಳಲ್ಲ. ಹಾಗೆ ನೋಡಿದರೆ ಅಮೆರಿಕಾಗೆ ಮೊದಲ ಬಾರಿ ಅಧ್ಯಕ್ಷರಾದಾಗಲೇ ಟ್ರಂಪ್ ಚೈನಾ ಜೊತೆ ವ್ಯಾಪಾರ ಯುದ್ಧವನ್ನು ಆರಂಭ ಮಾಡಿದರು ಮತ್ತು ಅವತ್ತಿಂದಲೇ ಚೈನಾ ಅಮೆರಿಕ ವಿರುದ್ಧ ಹೇಗೆ ಸಿದ್ಧತೆಗಳನ್ನು ಮಾಡ್ಕೋಬೇಕೋ ಅದೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿತು. ಅಮೆರಿಕಾನ ಹೊರತುಪಡಿಸಿ ಜಗತ್ತಿನ ಇನ್ನಿತರ ದೇಶಗಳ ಕಡೆ ತನ್ನ ಮಾರುಕಟ್ಟೆಯನ್ನು ಬೆಳೆಸ್ತಾ ಹೋಯಿತು. ತನಗೆ ಬೇಕಾದ ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಮತ್ತು ತನ್ನ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡೋದಕ್ಕೆ ಅಮೆರಿಕ ಅಲ್ಲದೆ ವಿಶ್ವದ ಬೇರೆ ಬೇರೆ ದೇಶಗಳ ಜೊತೆ ಚೈನಾ ಸಂಬಂಧಗಳನ್ನು ಗಟ್ಟಿ ಮಾಡ್ಕೋತಾ ಹೋಯಿತು. ಆಫ್ರಿಕಾ, ದಕ್ಷಿಣ ಅಮೆರಿಕ, ಯುರೋಪ್ ಹಾಗೂ ಏಷ್ಯಾದ ದೇಶಗಳಲ್ಲಿ ಚೈನಾ ಪ್ರಾಬಲ್ಯವನ್ನು ಸಾಧಿಸಿತು. ಅಷ್ಟೇ ಅಲ್ಲ, ತನ್ನ ಅಮೆರಿಕಾದ ಮಾರುಕಟ್ಟೆಯನ್ನು ಉಳಿಸ್ಕೊಳ್ತಲೇ ಅಮೆರಿಕಾದ ಆಮದುಗಳನ್ನು ಕ್ರಮೇಣ ಕಡಿಮೆ ಮಾಡೋ ಕಡೆಗೆ ಗಮನ ಕೊಡ್ತಾ ಹೋಯಿತು. ಗೆಳೆಯರೆ, ಇವತ್ತು ಅಮೆರಿಕ ಮತ್ತು ಚೈನಾ 2 ಪರಸ್ಪರ ಡಿಪೆಂಡ್ ಆಗಿರೋ ದೇಶಗಳೇ. ಅವೆರಡೇ ಅಲ್ಲ, ಇಡೀ ಜಗತ್ತಿನ ಎಲ್ಲ ದೇಶಗಳು ಒಂದಿಲ್ಲ ಒಂದು ವಿಷಯದಲ್ಲಿ ಪರಸ್ಪರರ ಮೇಲೆ ಅವಲಂಬಿತವಾಗೇ ಇವೆ. ಅಮೆರಿಕ ಹಾಗೂ ಚೈನಾದ ವಿಷಯಕ್ಕೆ ನಾವು ಬರೋದಾದರೆ, ಅಮೆರಿಕಾಗೆ ಬೇಕಾಗುವ ಬಹುತೇಕ ರೇರ್ ಅರ್ತ್ ಮಿನರಲ್ಸ್, ಅಲ್ಲಿನ ಕೈಗಾರಿಕೆಗಳಿಗೆ ಬೇಕಾಗುವ ರೇರ್ ಅರ್ತ್ ಮ್ಯಾಗ್ನೆಟ್ ಇದೆಲ್ಲ ಚೈನಾದಿಂದ ಹೋಗಬೇಕು. ಅವು ಹೋಗದೇ ಇದ್ದರೆ ಅಮೆರಿಕಾದ ಉತ್ಪಾದನಾ ವಲಯ ಮಕಾಡೆ ಮಲಗಬೇಕಾಗತ್ತೆ. ಇನ್ನು ಚೈನಾಗೆ ಅಮೆರಿಕ ಏನು ಕೊಡ್ತಾ ಇದೆ? ಗೆಳೆಯರೆ, 2 ದೇಶಗಳ ನಡುವಿನ ವ್ಯಾಪಾರವನ್ನು ನಾವು ಗಮನಿಸಿದರೆ ಅಲ್ಲಿ ಅಮೆರಿಕಾಗೆ ಸುಮಾರು $295 ಬಿಲಿಯನ್ ವರೆಗೆ ಟ್ರೇಡ್ ಡೆಫಿಸಿಟ್ ಕಾಣ್ತಾ ಇದೆ. ಗೆಳೆಯರೆ, ಭಾರತ ಮತ್ತು ಅಮೆರಿಕಾದ ನಡುವೆ ಇರೋದು ಬರೀ $45 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಆದರೆ ಚೈನಾ ಜೊತೆ ಅಮೆರಿಕಾಗೆ $295 ಬಿಲಿಯನ್ ಡೆಫಿಸಿಟ್ ಇದೆ. ಇಲ್ಲಿ ಅಮೆರಿಕಾದ ಹೂಡಿಕೆಗಳು ಚೈನಾದಲ್ಲಿವೆ. ಚೈನಾದಲ್ಲಿ ತಯಾರಾಗುವ ವಸ್ತುಗಳು ಅಮೆರಿಕಾದ ಮಾರುಕಟ್ಟೆಯಲ್ಲಿ ಬಿಕ್ರಿಯಾಗತ್ವೆ. ಇನ್ನು ಈಗ ಅಮೆರಿಕ ಚೈನಾದ ಮೇಲೆ ಟ್ಯಾರಿಫ್ ಘೋಷಣೆ ಮಾಡ್ತಿದ್ದ ಹಾಗೆ ಚೈನಾ ಕೂಡ ಅಮೆರಿಕಾಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡೋದಕ್ಕೆ ನಿಂತ್ಕೊಳ್ತು. ಅವರು 145% ಟ್ಯಾರಿಫನ್ನು ಚೈನಾದ ಮೇಲೆ ಹೇರಿದರೆ ಚೈನಾ ಅಮೆರಿಕಾದ ಮೇಲೆ 125% ಟ್ಯಾರಿಫನ್ನು
ಟೆರಿಫನ್ನು ಹಾಕ್ತು. ಅಷ್ಟೇ ಅಲ್ಲ, ನಿಮಗಿನ್ನು ಮುಂದೆ ನಮ್ಮ ರೇರ್ ಅರ್ತ್ ಮೆಟೀರಿಯಲ್ ಸಿಗೋದಿಲ್ಲ ಅಂತ ಚೈನಾ ಹೇಳ್ತು. ಅಲ್ಲಿಗೆ ಅಮೆರಿಕ ಒಂದು ಹೆಜ್ಜೆ ಕೆಳಗಿಳಿದು ಬರಬೇಕಾಯಿತು. ಚೈನಾಗೆ ಟ್ರಂಪ್ ಮಾತುಕತೆಗಳಿಗೆ, ಟ್ರೇಡ್ ಡೀಲ್ಗೆ ಕಾಲಾವಕಾಶವನ್ನು ಕೊಡ್ತಾ ಹೋದ್ರು. 145% ಅಂತ ಹೇಳಿದ್ದ ಟ್ಯಾರಿಫ್ 30%ಗೆ ಇಳಿತು ಮತ್ತು ಈಗ ಇನ್ನೂ 90 ದಿನಗಳ ಕಾಲ ಅವರಿಗೆ ಕಾಲಾವಕಾಶ ಕೂಡ ಸಿಗ್ತಾ ಇದೆ. ಇಲ್ಲಿ ಬರೀ ರೇರ್ ಅರ್ತ್ ಮಿನರಲ್ಸ್ ಕೊಡೋದಿಲ್ಲ ಅನ್ನೋ ಬೆದರಿಕೆಯನ್ನು ಒಡ್ಡೋ ಮೂಲಕ ಮಾತ್ರ ಚೈನಾ ಅಮೆರಿಕಾನ ಹೆದರಿಸ್ತಾ ಇಲ್ಲ. ಬದಲಿಗೆ ಅಮೆರಿಕಾದಿಂದ ಆಮದು ಮಾಡಿಕೊಳ್ತಾ ಇದ್ದ ಕೃಷಿ ಉತ್ಪನ್ನಗಳ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡೋ ಮೂಲಕ ಕೂಡ ಅಮೆರಿಕಾಗೊಂದು ಹೊಡೆತವನ್ನು ಇಲ್ಲಿ ಚೈನಾ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಚೈನಾ ಅಮೆರಿಕಾದಿಂದ ತರಿಸ್ಕೊಳ್ತಾ ಇದ್ದ ಆಹಾರ ಪದಾರ್ಥಗಳು 2022ರಿಂದ ಕ್ರಮೇಣ ಹೇಗೆ ಕಡಿಮೆ ಆಗಿವೆ ಅನ್ನೋ ಬಗ್ಗೆ ಒಂದು ಚಾರ್ಟ್ ಇದೆ, ನೋಡಿಕೊಂಡು ಬಿಡಿ. 2022ರಲ್ಲಿ ಸುಮಾರು $40 ಬಿಲಿಯನ್ ವರೆಗೆ ಇದ್ದ ಆಹಾರ ಪದಾರ್ಥಗಳ ಆಮದಿನ ಪ್ರಮಾಣ 2024ರ ವೇಳೆಗೆ $27 ಬಿಲಿಯನ್ ಇಳಿಕೆ ಆಗಿದೆ. ಹಾಗೆ 2024ರ ಜನವರಿಯಿಂದ ಜೂನ್ವರೆಗೆ ಮತ್ತು ಈ ವರ್ಷದ ಜನವರಿಯಿಂದ ಜೂನ್ ತಿಂಗಳವರೆಗಿನ ಆಮದು ಪ್ರಮಾಣದಲ್ಲಿ ಕೂಡ 50%ಕ್ಕಿಂತಲೂ ಹೆಚ್ಚು ಕಡಿಮೆ ಆಗಿರುವುದು ಕಂಡು ಬರ್ತಾ ಇದೆ. ಅಮೆರಿಕಾದ ಸೋಯಾ, ಜೋಳ, ಹತ್ತಿ, ದನದ ಮಾಂಸ, ಹಂದಿ ಮಾಂಸ, ಕೋಳಿ ಹೀಗೆ ಪ್ರತಿಯೊಂದನ್ನು ಚೈನಾ ಆಮದು ಮಾಡ್ಕೊಳ್ಳೋದನ್ನ ಕ್ರಮೇಣ ಕಡಿಮೆ ಮಾಡ್ತಾ ಹೋಗಿದೆ. ಇಲ್ಲಿ ಅಮೆರಿಕಾದ ಪದಾರ್ಥಗಳನ್ನು ಕಡಿಮೆ ಮಾಡ್ಕೊಳ್ತಾ ಬ್ರೆಜಿಲ್, ಅರ್ಜೆಂಟೀನಾ, ಕೆನಡಾ, ಪೆರುಗ್ವೇಗಳ ಜೊತೆಗಿನ ವ್ಯಾಪಾರಗಳನ್ನು ಚೈನಾ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಹಾಗೆ ಅಮೆರಿಕಾದ ಆಮದು 50%ಕ್ಕಿಂತ ಹೆಚ್ಚು ಕಡಿಮೆ ಆಗಿದೆ ಅಲ್ವಾ. ಅದೇ ಅವಧಿಯಲ್ಲಿ ಚೈನಾಗೆ ಭಾರತದ ರಫ್ತಿನ ಪ್ರಮಾಣ ಕೂಡ 49.1% ಹೆಚ್ಚಾಗಿದೆ ಅನ್ನೋ ಅಂಶವನ್ನು ಇಂಡಿಯನ್ ಎಕ್ಸ್‌ಪ್ರೆಸ್‌ನ ವರದಿ ಹೇಳ್ತಾ ಇದೆ. ಸೊ ಇಲ್ಲಿ ಅಮೆರಿಕಾದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಬರೀ ಅಮೆರಿಕಾಗೆ ಬೇಕಾದ ವಸ್ತುಗಳನ್ನು ಕೊಡೋದಿಲ್ಲ ಅಂತ ಹೇಳ್ತಿರೋದು ಅಷ್ಟೇ ಅಲ್ಲ, ಅಮೆರಿಕಾದ ವಸ್ತುಗಳನ್ನು ನಾವು ಖರೀದಿ ಕೂಡ ಮಾಡೋದಿಲ್ಲ ಅಂತ ಹೇಳೋ ಮೂಲಕ ಅವರ ಮೇಲೆ ಒತ್ತಡವನ್ನು ಹೆಚ್ಚು ಮಾಡೋದರಲ್ಲಿ ಚೈನಾ ಯಶಸ್ವಿಯಾಗಿದೆ. ಹೀಗಾಗಿನೇ ಅಮೆರಿಕ ಏನೇ ಸಿಟ್ಟಿದ್ರೂ ಚೈನಾದ ವಿಷಯದಲ್ಲಿ ಸ್ವಲ್ಪ ಸಾಫ್ಟ್ ಆಗಿ ನಡ್ಕೋಬೇಕಾಗಿ ಬರ್ತಾ ಇದೆ. ಹಾಗಂತ ಈ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತಲೂ ಅಲ್ಲ. ಏಕಾಏಕಿ ಚೈನಾ ಜೊತೆ ಜಗಳ ಮಾಡಿಕೊಂಡು ಅಮೆರಿಕಾನ ಸಂಕಷ್ಟಕ್ಕೆ ಸಿಲುಕಿಸೋದು ಬೇಡ ಅಂತ ಟ್ರಂಪ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಕೆಲ ವಿಶ್ಲೇಷಕರ ಅಭಿಪ್ರಾಯ. ಹಾಗಾದರೆ ಭಾರತವನ್ನು ಈ ಪರಿ ಯಾಕೆ ಕೆಣಕೊಳ್ತಾ ಇದ್ದಾರೆ? ಗೆಳೆಯರೆ, ಭಾರತ ಮಾತ್ರ ಅಲ್ಲ, ಅಮೆರಿಕ ತನ್ನ ಎಲ್ಲ ಮಿತ್ರ ದೇಶಗಳ ಜೊತೆ ಕೂಡ ಈ ಬಾರಿ ಹೀಗೆ ವರ್ತಿಸ್ತಾ ಇದೆ. ಅದರಲ್ಲಿ ಭಾರತ ಕೂಡ ಒಂದು. ಇಲ್ಲಿ ಭಾರತದ ವಿಷಯ ಬಂದಾಗಲೆಲ್ಲ ಮೋದಿ ಮೈ ಫ್ರೆಂಡ್ ಅಂತ ಹೇಳ್ತಲೇ ಟ್ರಂಪ್ ಭಾರತವನ್ನು ಟ್ಯಾಕ್ಸ್ ಅಬ್ಯೂಸರ್ ಅಂತ ಕರೀತಾ ಹೋಗ್ತಾ ಇದ್ದಾರೆ. ಇಲ್ಲಿ ಅಮೆರಿಕಾದ ಒಂದಷ್ಟು ತಜ್ಞರು, ಅಂತಾರಾಷ್ಟ್ರೀಯ ಸಂಬಂಧಗಳ ವಿಶ್ಲೇಷಕರು ಹೇಳ್ತಾ ಇರೋದು ಏನು ಅಂದರೆ, ನಾವು ಭಾರತದ ಮೇಲೂ ಟ್ಯಾರಿಫ್ ಹಾಕಿದ್ದೀವಿ ಅಂತ ಹೇಳೋ ಮೂಲಕ ಬೇರೆ ದೇಶಗಳ ಮೇಲೆ ಒತ್ತಡ ಹೇರುವ ಪ್ರಯತ್ನವನ್ನು ಟ್ರಂಪ್ ಮಾಡ್ತಾ ಇದ್ದಾರೆ ಅನ್ನೋದು. ಹಾಗೆ ರಷ್ಯಾದ ವಿಷಯದಲ್ಲಿ ಟ್ರಂಪ್ ಸಾಫ್ಟ್ ಆಗಿ ವರ್ತಿಸ್ತಿದ್ದಾರೆ ಅನ್ನೋ ಆರೋಪವೊಂದು ಅವರ ಮೇಲಿದೆ. ಕಳೆದ ಚುನಾವಣೆಯಲ್ಲಿ ಟ್ರಂಪ್ ಪರ ರಷ್ಯಾ ಅಮೆರಿಕಾದ ಚುನಾವಣೆಗಳಲ್ಲಿ ಹಸ್ತಕ್ಷೇಪ ಮಾಡಿತ್ತು ಅನ್ನೋ ಆರೋಪಗಳು ಕೂಡ ಇದ್ವು. ಹೀಗಾಗಿ ನಾನು ರಷ್ಯಾದ ವಿಷಯದಲ್ಲಿ ಸಾಫ್ಟ್ ಆಗಿಲ್ಲ, ಕಠಿಣ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ಕೋಬೇಕು. ಈ ಕಾರಣಕ್ಕಾಗಿ ರಷ್ಯಾದ ಆರ್ಥಿಕತೆ, ಭಾರತದ ಆರ್ಥಿಕತೆಗಳು ಸತ್ತ ಆರ್ಥಿಕತೆಗಳು ಅಂತ ಹೇಳೋದು, ಭಾರತದ ಮೇಲೆ ಟ್ಯಾರಿಫ್ ಅನ್ನು ಹೇರೋ ಮೂಲಕ ರಷ್ಯಾಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದೀವಿ ಅನ್ನೋ ಥರದ ಹೇಳಿಕೆಗಳನ್ನು ಕೊಡೋದು. ರಷ್ಯಾ ಆರ್ಥಿಕವಾಗಿ ತುಂಬ ಚಿಂತಾಜನಕ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಕಾರಣ ನಮ್ಮ ಟ್ಯಾರಿಫ್ಗಳು, ನಿರ್ಬಂಧಗಳು ಹಾಗೂ ಕಠಿಣ ನಿರ್ಧಾರಗಳು ಅಂತ ಹೇಳಿಕೊಳ್ಳೋದು. ಇದೆಲ್ಲವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ. ಇದು ತೋರಿಕೆನೇ ಹೊರತು ಇದನ್ನು ಮುಂದುವರಿಸಿದರೆ ಅಮೆರಿಕಾದ ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ ಅನ್ನೋದು ಟ್ರಂಪ್ಗೆ ಗೊತ್ತಿದೆ. ಹೀಗಾಗಿನೇ ಭಾರತದ ಜೊತೆಗಿನ ಮಾತುಕತೆಗಳು ಕೂಡ ಮುಂದುವರಿತಾ ಇವೆ. ಟ್ಯಾರಿಫ್ ಒತ್ತಡಗಳು ಮಾತುಕತೆಗಳಿಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಒಂದಷ್ಟು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇರಬಹುದು, ಅಮೆರಿಕಾದಂಥ ದೊಡ್ಡ ದೇಶ, ತೀವ್ರ ಸಾಲದ ಹೊರೆ ಹೊತ್ತು ಬರೀ ಆಮದುಗಳ ಮೇಲೆ ಹೆಚ್ಚು ಆಧಾರಪಟ್ಟ ದೇಶ, ತನ್ನ ಹಿತಾಸಕ್ತಿಗಳಿಗಾಗಿ ನಾನಾ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡ್ಕೋಬೇಕಾದ ಸಂದರ್ಭದಲ್ಲಿ ತನ್ನ ಲಾಭಗಳನ್ನು ಗಮನದಲ್ಲಿಟ್ಕೊಂಡು ಒಂದಷ್ಟು ಯೋಜನೆಗಳನ್ನು, ಒತ್ತಡಗಳನ್ನು ಹೇರೋ ತಂತ್ರಗಳನ್ನು ಮಾಡೇ ಮಾಡುತ್ತೆ. ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೆ ಇಲ್ಲಿ ಕೂಡ ಟ್ರಂಪ್ ಒಂದು ದೊಡ್ಡ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಅದೇನು ಅಂದರೆ, ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಪಾಕಿಸ್ತಾನ ಅನ್ನೋ ಕಾರ್ಡನ್ನು ಪ್ಲೇ ಮಾಡಬಾರ್ದಿತ್ತು. ಇದು ಅಮೆರಿಕ ಹಾಗೂ ಭಾರತದ ಸಂಬಂಧಗಳನ್ನು ಒಂದಷ್ಟರ ಮಟ್ಟಿಗೆ ಹಳ್ಳ ಹಿಡಿಸೋದಕ್ಕೆ ಏನು ಬೇಕೋ ಅದೆಲ್ಲವನ್ನು ಈಗಾಗಲೇ ಮಾಡಿ ಆಗಿದೆ. ಹಾಗಂತ ಭಾರತ ಮತ್ತು ಅಮೆರಿಕಾಗಳು ಪಾಕಿಸ್ತಾನದ ಕಾರಣದಿಂದ ಇನ್ನು ಮುಂದೆ ವ್ಯಾಪಾರಗಳನ್ನು ಮಾಡಿಕೊಳ್ಳೋದಿಲ್ಲ ಅಂತಲ್ಲ. ಇಲ್ಲಿ ಅಮೆರಿಕ ಭಾರತಕ್ಕೆ ಮತ್ತು ಭಾರತ ಅಮೆರಿಕಾಗೆ ಮುಂದಿನ ದಿನಗಳಲ್ಲಿ ಕೂಡ ನಾನಾ ಕಾರಣಗಳಿಂದ ತುಂಬಾ ಮುಖ್ಯ ಆಗತ್ವೆ. ಭಾರತಕ್ಕೆ ತಂತ್ರಜ್ಞಾನ ಬೇಕು, ವಿದೇಶಿ ಹೂಡಿಕೆಗಳು ಬೇಕು, ಅವು ಪಶ್ಚಿಮದಿಂದ ಬರಬೇಕು. ಯಾಕೆಂದರೆ ಚೈನಾ ಅದನ್ನು ನಮಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ರಷ್ಯಾ ನಮಗೆ ತೈಲ ಕೊಡಬಹುದು, ರೇರ್ ಅರ್ತ್ ಮಿನರಲ್ಸನ್ನು ಕೊಡಬಹುದು, ಆಯುಧಗಳ ಜಂಟಿ ತಯಾರಿಕೆಗೆ ಮುಂದಾಗಬಹುದು, ರಸಗೊಬ್ಬರ ಕ್ಷೇತ್ರದಲ್ಲಿ ಸಹಾಯ ಮಾಡಬಹುದು. ಆದರೆ ತಂತ್ರಜ್ಞಾನ
ತಂತ್ರಜ್ಞಾನ ಮತ್ತು ಹೂಡಿಕೆ, ಅದರಲ್ಲಿ ಅಮೆರಿಕಾನೇ ಇವತ್ತಿಗೂ ದೊಡ್ಡಣ್ಣ. ಹೀಗಾಗಿ ಭಾರತಕ್ಕೆ ಅಮೆರಿಕ ಬೇಕೇ ಬೇಕು. ಇನ್ನು ಅಮೆರಿಕಾಗೆ ಇಂಡೋ ಪೆಸಿಫಿಕ್ಕಲ್ಲಿ ಭಾರತ ಬೇಕು. ಯಾಕೆಂದರೆ ಅವರು ಮುಂದೆ ಕೂಡ ಚೈನಾನ ಎದುರಿಸಬೇಕಾಗತ್ತೆ. ಆ ಕೆಲಸವನ್ನು ಪಾಕಿಸ್ತಾನನ ಇಟ್ಕೊಂಡು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗೇನೋ ಇರಾನ್ನ ಕಾರಣಕ್ಕೆ ಅಮೆರಿಕಾಗೆ ಒಂದಷ್ಟು ದಿನಗಳ ಕಾಲ ಪಾಕಿಸ್ತಾನದ ಅಗತ್ಯ ಇರಬಹುದು, ಆದರೆ ಮುಂದೆ ಕೂಡ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತಲ್ಲ. ಅಮೆರಿಕಾಗೆ ಇಲ್ಲಿ ಭಾರತದ ಅಗತ್ಯ ತುಂಬಾ ಇರುತ್ತೆ. ಅಮೆರಿಕಾಗೆ ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳಿಗೆ ಇನ್ನು ಮುಂದೆ ಭಾರತ ಬೇಕೇ ಬೇಕಾಗುತ್ತೆ. ಭಾರತದ ಜೊತೆ ನಾನಾ ದೇಶಗಳು ಟ್ರೇಡ್ ಅಗ್ರಿಮೆಂಟ್ಗಾಗಿ ಒದ್ದಾಡ್ತಾ ಇರೋದು ಯಾಕೆಂದರೆ ಭಾರತದ ಮಾರುಕಟ್ಟೆ ದೊಡ್ಡದು ಅನ್ನೋ ಕಾರಣಕ್ಕೆ. ಇಷ್ಟು ದೊಡ್ಡ ಮಾರುಕಟ್ಟೆಯನ್ನು ಯಾವ ದೇಶವೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅಮೆರಿಕ ಕೂಡ. ಸೊ ಅವರಿಗೆ ಭಾರತ ಬೇಕು. ಇನ್ನು ಅಮೆರಿಕ ಚೈನಾ ಮೇಲೆ ಎಷ್ಟು ಡಿಪೆಂಡ್ ಆಗಿದೆಯೋ ತೀರಾ ಅಷ್ಟಲ್ಲದೇ ಇದ್ದರೂ ಭಾರತದ ಮೇಲೂ ಸಾಕಷ್ಟು ಪ್ರಮಾಣದ ಡಿಪೆಂಡೆನ್ಸಿ ಅನ್ನೋದು ಅಮೆರಿಕಾಗಿದೆ. ಭಾರತದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಕಳ್ಕೊಂಡ್ರೆ ಅಮೆರಿಕಾದ GDPಗೆ ಸರಿಸುಮಾರು 1% ಹೊಡೆತ ಬೀಳುತ್ತೆ. ಅಷ್ಟೇ ಅಲ್ಲ, ಟ್ಯಾರಿಫ್ ಅನ್ನೋದು ಹೀಗೆ ಮುಂದುವರೆದ್ರೆ ಅಲ್ಲಿನ ಉದ್ಯಮಗಳು ಕೂಡ ನಷ್ಟಕ್ಕೀಡಾಗುತ್ತವೆ. ಸೊ ಭಾರತವನ್ನು ಅಮೆರಿಕ ಕೂಡ ಹೆಚ್ಚು ದಿನ ಹೀಗೆ ಟ್ಯಾರಿಫ್ ಕಾಟದಲ್ಲಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಎರಡೂ ದೇಶಗಳ ಸಂಬಂಧಗಳು ಅವು ತಾತ್ಕಾಲಿಕವಾಗಿ ಒಂದಷ್ಟು ಕೆಟ್ಟಂತೆ ಕಾಣ್ತಾ ಇವೆ. ಯಾಕೆಂದ್ರೆ ಪಾಕಿಸ್ತಾನವನ್ನು ಹತ್ತಿರಕ್ಕೆ ತಗೊಂಡು ಟ್ರಂಪ್ ತಪ್ಪು ಮಾಡಿದ್ದಾರೆ. ಇದು ಭಾರತ ಮತ್ತು ರಷ್ಯಾಗಳನ್ನು ಇನ್ನಷ್ಟು ಹತ್ತಿರಕ್ಕೆ ತರ್ತಾ ಇದೆ. ಗೆಳೆಯರೆ, ಇಲ್ಲಿ ಚೈನಾ ಭಾರತಗಳು ಹತ್ತಿರ ಆಗುತ್ತವೆ ಅಂತ ಕೆಲವರು ಹೇಳಿದರೂ ಕೂಡ ಅದು ಸದ್ಯಕ್ಕೆ ಸಾಧ್ಯವಾಗದ ಮಾತು. ಯಾಕೆಂದರೆ ಎರಡೂ ದೇಶಗಳ ನಡುವೆ ಗಡಿ ಸಮಸ್ಯೆಗಳಿನ್ನೂ ಬಗೆಹರಿದಿಲ್ಲ. ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಚೈನಾ ಸಿದ್ಧ ಇಲ್ಲ. ಇನ್ನು ದಲೈಲಾಮಾ ವಿಷಯದಲ್ಲಿ ಕೂಡ ಚೈನಾಗೆ ಭಾರತದ ಮೇಲೆ ಸಿಟ್ಟಿದೆ. ಅದರ ಜೊತೆಗೆ ಭಾರತವನ್ನು ಚೈನಾ ಯಾವತ್ತಿಗೂ ಕಾಂಪಿಟೇಟರ್ ಥರಾನೇ ನೋಡುತ್ತೆ. ಯಾಕೆಂದರೆ ಎರಡೂ ದೇಶಗಳು ಏಷ್ಯಾದಲ್ಲೇ ಇವೆ ಮತ್ತು ಅಕ್ಕಪಕ್ಕದಲ್ಲಿವೆ. ಭಾರತದ ಆಸಕ್ತಿಗಳಲ್ಲೇ ಚೈನಾ ಕೂಡ ತನ್ನ ಹಿತಾಸಕ್ತಿಗಳನ್ನು ಹುಡುಕ್ತಾ ಹೋಗುತ್ತೆ. ಹೀಗಾಗಿ ಅಲ್ಲಿ ಗಾಢ ಸ್ನೇಹ ಅನ್ನೋದು ಎರಡೂ ದೇಶಗಳ ನಡುವೆ ಸಾಧ್ಯವಾಗದ ಮಾತು. ಆದರೆ ರಷ್ಯಾ ಮತ್ತು ಭಾರತಗಳು ಇನ್ನಷ್ಟು ಹತ್ತಿರ ಆಗುತ್ತವೆ. ಅದೂ ಕೂಡ ಅಮೆರಿಕಾದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ಇನ್ನು ದೀರ್ಘಾವಧಿಯ ಸಂಬಂಧಗಳು ಅಂತ ಬಂದಾಗ ಅಮೆರಿಕ ಮತ್ತು ಭಾರತದ ನಡುವಿನ ರಕ್ಷಣಾ ಸಂಬಂಧಗಳು ಹಾಗೇ ಇರುತ್ತವೆ. ಇಂಟೆಲಿಜೆನ್ಸ್ ಶೇರಿಂಗ್, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ನಾಸಾ ಹಾಗೂ ಇಸ್ರೋಗಳ ನಡುವಿನ ಜಂಟಿ ಸಂಶೋಧನೆಗಳು, ಅಮೆರಿಕಾದ ಕಂಪನಿಗಳ ಭಾರತದಲ್ಲಿನ ಹೂಡಿಕೆಗಳು ಇವ್ಯಾವೂ ಕೂಡ ಸದ್ಯಕ್ಕೆ ಬದಲಾಗೋದಿಲ್ಲ. ಯಾಕೆಂದರೆ ಟ್ರಂಪ್ ಅನ್ನೋದು ಇನ್ನು 3.5 ವರ್ಷ ಮಾತ್ರ. ಅಲ್ಲಿ ಸರ್ಕಾರ ಅಥವಾ ಅಧ್ಯಕ್ಷ ಬದಲಾದರೆ ಮತ್ತೆ ಅಮೆರಿಕಾದ ಆದ್ಯತೆಗಳು, ವರ್ಲ್ಡ್ ಆರ್ಡರುಗಳು ಎಲ್ಲ ಬದಲಾಗ್ತಾ ಹೋಗುತ್ತವೆ. ಇಷ್ಟರ ಮೇಲೂ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. ಸೆಪ್ಟೆಂಬರ್ 26ನೇ ತಾರೀಕು ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅದಕ್ಕೂ ಮೊದಲು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಚೈನಾಗೂ ಹೋಗಿ ಬಂದಿರ್ತಾರೆ. ಅಲ್ಲಿ ಮೋದಿ ಚೈನಾಗೆ ಹೋಗೋದು, ಅಲ್ಲಿ ಚೈನಾ ಮತ್ತು ರಷ್ಯಾ ಅಧ್ಯಕ್ಷರ ಜೊತೆಗಿನ ಮಾತುಕತೆಗಳು ಇವೆಲ್ಲ ಅಮೆರಿಕಾದ ಮೇಲೆ ಒಂದಷ್ಟು ಒತ್ತಡಗಳನ್ನು ಕೂಡ ಹೇರಿರುತ್ತವೆ. ಅದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಟ್ರಂಪ್ ಹಾಗೂ ಮೋದಿ ನಡುವೆ ಒಂದಷ್ಟು ದ್ವಿಪಕ್ಷೀಯ ಮಾತುಕತೆಗಳು ನಡೆಯುತ್ತವೆ ಅಂತ ಹೇಳಲಾಗ್ತಾ ಇದೆ. ಈ ಮಾತುಕತೆಗಳ ಹೊತ್ತಿಗೆ ಎಲ್ಲ ಸರಿ ಹೋಗಿ ಒಂದು ವ್ಯಾಪಾರ ಒಪ್ಪಂದಕ್ಕೆ ಅಲ್ಲಿ ಸಹಿ ಬೀಳಬಹುದು. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಇದು ಗೆಳೆಯರೆ, ಅಮೆರಿಕ ಚೈನಾದ ವಿಷಯದಲ್ಲಿ ಉದಾರವಾಗ್ತಾ ಇರೋದಕ್ಕೆ ಕಾರಣ ಮತ್ತು ಟ್ಯಾರಿಫ್ಗಳ ಪರಿಣಾಮ ಭಾರತದ ಜೊತೆಗಿನ ಅಮೆರಿಕಾದ ಸಂಬಂಧಗಳು ಮುಂದೇನಾಗತ್ವೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.